ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತು ನಾವೊಂದು ವಾರಾಹಿ ತಾಯಿಯ ಒಂದು ಮಂತ್ರವನ್ನು ತಿಳ್ಕೊಳ್ಳೋಣ. ಹಾಗೆ ಇದನ್ನು ನಾವು 11 ಸಾರಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಕಷ್ಟಗಳಿರಬಹುದು ಎಲ್ಲವೂ ಕೂಡ ದೂರ ಆಗಿ ನೆಮ್ಮದಿಯ ಜೀವನವನ್ನು ಪಡ್ಕೊಬೋದು ಅಂತ ಹೇಳ್ತಾ, ಇನ್ನು ಆ 3 ಬೀಜಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಪಡೆದುಕೊಳ್ಬೋದು ಅನ್ನೋ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಈ 3 ಬೀಜಾಕ್ಷರಿ ನಾಮವನ್ನು ಎಷ್ಟು ದಿನಗಳ ಕಾಲ ಹಾಗೆ ಎಷ್ಟು ಬಾರಿ ಪಠಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನೀವು ಯಾವುದೇ ಮಂತ್ರಗಳನ್ನಾಗಿರ್ಬೋದು ಅಥವಾ ಒಂದು ಪೂಜೆಗಳನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ಸಿದ್ಧಿಯನ್ನು ಪಡ್ಕೊಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂಕ್ತವಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವೊಂದು ಮಂತ್ರಗಳನ್ನು ಅಥವಾ ಯಾವೊಂದು ಪೂಜೆಗಳನ್ನು ಮಾಡಿದ್ರೂ ಕೂಡ ಸಿದ್ಧಿಸುತ್ತೆ ಅಂತ ಪುರಾತನ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ದೇವರುಗಳಿಗೆ ಇಂತಿಷ್ಟೇ ಸಮಯ ಅಂತಲೂ ಕೂಡ ಇರುತ್ತೆ. ಅಂಥ ಸಮಯದಲ್ಲೇ ಇಂಥ ಮಂತ್ರಗಳನ್ನ ಪಠಿಸೋದ್ರಿಂದ ಕೂಡ ಆ ಮಂತ್ರದಿಂದ ಸಿದ್ಧಿಯನ್ನು ಪಡ್ಕೋಬಹುದು ಅನ್ನೋದು ಕೂಡ ಉಲ್ಲೇಖ ಇದೆ. ಇನ್ನು ಆ ಮಂತ್ರಗಳನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆದು ನಮ್ಮ ಅದೃಷ್ಟದ ಜೀವನವೇ ಶುರು ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಾಗಲಿ ಪೂಜಿಸೋದಾಗಲಿ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ. ಇನ್ನು ತಾಯಿಗೆ ವಿಶೇಷವಾದ ಸಮಯ ಅಂತ ಅಂದರೆ ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಈ ವಾರಾಹಿ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ, ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ತಾಯಿಗೆ ಆ ಸಮಯ ತುಂಬಾ ಸೂಕ್ತ ಮತ್ತು ತಾಯಿಗೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಯಾವುದೇ ಒಂದು ಮಂತ್ರಗಳನ್ನಾಗಲಿ ಪೂಜೆಯನ್ನಾಗಲಿ ಮಾಡೋದ್ರಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ವಾರಾಹಿ ತಾಯಿ ಅಥವಾ ಯಾವುದೇ ದೇವರ ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ಯಾವುದೇ ರೀತಿಯ ಮದ್ಯ ಸೇವನೆ ಅಥವಾ ನಾನ್ ವೆಜ್ಜನ್ನು ಸೇವಿಸೋದು ಕೂಡ ನಿಷಿದ್ಧ ಆಗಿರುತ್ತೆ. ಇನ್ನು ಯಾವುದೇ ದೇವ್ರಿಗಾದರೂ ಕೂಡ ಅಷ್ಟೇ ನಾನ್ ವೆಜ್ಜನ್ನು ತಿನ್ಕೊಂಡು ಅಥವಾ ಡ್ರಿಂಕ್ಸ್ ಮಾಡಿ ಇದನ್ನೆಲ್ಲ ಹೇಳೋ ಆಗಿಲ್ಲ. ಆಮೇಲೆ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಪೂಜೆ ಸಮಯದಲ್ಲೂ ಕೂಡ ನೀವು ಈ ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 3:20ಕ್ಕೆ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. 3:20ರಿಂದ 6 ಗಂಟೆವರೆಗೂ ಇರುತ್ತೆ. ಆ ಒಂದು ಸಮಯಗಳಲ್ಲಿ ನೀವು ಯಾವ ಸಮಯ ನಿಮಗೆ ಅನುಕೂಲ ಆಗುತ್ತೋ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು 3 ಬೀಜಾಕ್ಷರಿ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಈ 3 ಬೀಜಾಕ್ಷರಿ ನಾಮವನ್ನು ಪಠಿಸೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗುತ್ತೆ. ಇನ್ನು ಇದನ್ನು ಪ್ರತಿನಿತ್ಯ ನೀವು ಪಠಿಸಬೇಕಾಗುತ್ತೆ. 11 ಬಾರಿ ಇದನ್ನು ಪಠಿಸಬೇಕಾಗುತ್ತೆ. ಜೀವನ ಅಂದ ಮೇಲೆ ಕಷ್ಟಗಳು ಸಾಮಾನ್ಯವಾಗಿ ಇದ್ದಿದ್ದೆ. ಅದರಲ್ಲೂ ಕೂಡ ಕಠಿಣವಾಗಿ ನಮಗೆ ತುಂಬಾ ಕಷ್ಟಗಳು ಬರ್ತಾನೆ ಇದೆ ಅಂದಾಗ, ನಮ್ಮ ಜೀವನದಲ್ಲಿ ಗೆಲುವು ಅನ್ನೋದೇ ಇಲ್ಲ ಅಂದಾಗ ನಮಗೆ ಮೊದಲು ಬರೋದೇ ದೇವರ ಸೇವೆಯನ್ನು ಮಾಡೋದು ಅಥವಾ ದೇವರ ಮೊರೆಯನ್ನು ಬೇಡಿ ನಾವು ದೇವರ ಹತ್ರ ಬೇಡ್ಕೊಳ್ಳೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನೀವು ಬೇಡ್ಕೊಳ್ಳೋದ್ರಿಂದ ಕೂಡ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರು ಕೂಡ ಅದು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಈ 3 ಬೀಜಾಕ್ಷರಿ ನಾಮವನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆಗೋದೇ ಇಲ್ಲ ಅನ್ನೋ ಕೆಲಸಗಳು ಕೂಡ ಸುಲಭವಾಗಿ ಆಗಿ ಹೋಗುತ್ತೆ ಅಂತಲೇ ನೀವು ಕಣ್ಣಾರೆ ನೋಡ್ಬೋದಾಗಿರುತ್ತೆ. ಆದರೆ ಇದನ್ನು ಪಠಿಸೋದಕ್ಕೆ ಬೇಕಾಗಿರೋದು ಶ್ರದ್ಧೆ ಹಾಗೂ ಭಕ್ತಿಯಾಗಿರುತ್ತೆ. ಇದನ್ನು ನೀವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸೋದ್ರಿಂದ ನಿಮ್ಮ ಯಾವುದೇ ನಿಂತು ಹೋಗಿರೋ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮ ಯಾವುದೇ ಬೇಡಿಕೆಗಳು ಆಗದೇ ಇರೋದು ಅಂತ ಆಗಿರ್ಬೋದು, ಯಾವುದೇ ಬೇಡಿಕೆ ಇರ್ಬೋದು ಎಲ್ಲವೂ ಕೂಡ ಈಡೇರುತ್ತೆ. ಹಾಗೆ ಕೆಲಸ ಕೂಡ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಭಕ್ತಿ ಮತ್ತು ಪ್ರೀತಿಯಿಂದ ನೀವು ಆರಾಧನೆಯನ್ನು ಮಾಡಿದ್ರೆ ಹಾಗೆ ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ಲ ಅಂತ ತಾಯಿ ಯಾವತ್ತಿಗೂ ಕೂಡ ಹೇಳೋದೇ ಇಲ್ಲ. ನೀವು ಎಷ್ಟು ನೊಂದು ಕಣ್ಣೀರಿಟ್ಟು ನೀವು ನೋವನ್ನು ಅನುಭವಿಸಿರ್ತೀರೋ ಅಷ್ಟೇ ನೀವು ಭಕ್ತಿಯಿಂದ ನೀವು ದೇವರ ಹತ್ರ ಅಂದರೆ ವಾರಾಹಿ ತಾಯಿ ಹತ್ರ ನೀವು ಬೇಡ್ಕೊಳ್ಳೋದ್ರಿಂದ ತಾಯಿ ನಿಮ್ಮ ಕಷ್ಟಗಳನ್ನು ನೋಡಿ ಎಲ್ಲವನ್ನ ಗಮನಿಸ್ತಾನೆ ಇರ್ತಾರೆ. ಅವರು ನಿಮಗೆ ಸಹಾಯಕ್ಕೆ ನಿಂತೇ ನಿಲ್ತಾರೆ. ಹಾಗೆ ನಿಮಗೆ ಅನುಗ್ರಹವನ್ನು ಕೂಡ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ನಾವು ಯಾರಿಗೂ ಕಷ್ಟ ಕೊಡದೆ ನಾವು ನಿಯತ್ತಾಗಿದ್ದು ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗಿ ನಾವು ಕಣ್ಣೀರಾಗ್ತಾ ಇದ್ರು ಕೂಡ ನಮ್ಮ ನೋವುಗಳನ್ನು ಆ ತಾಯಿ ಆಲಿಸ್ತಾರೆ. ಆಗ ನಮಗೆ ಯಾರು ಕಷ್ಟಗಳನ್ನ ಕೊಡ್ತಾ ಇದ್ದಾರೆ, ನಮ್ಮ ಶತ್ರುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಗಳು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಆ ವ್ಯಕ್ತಿಗಳಿಂದ ನಮಗೆ ಒಂದು ತೊಂದರೆಗಳಿಂದ ನಮಗೆ ಪಾರು ಮಾಡ್ತಾರೆ ಅಂತಲೇ ಹೇಳ್ಬೋದು.
ಒಂದು ವೇಳೆ ನೀವೇನಾದರೂ ಬೇರೆಯವ್ರಿಗೆ ತೊಂದರೆನ ಕೊಡ್ತಿದ್ದೀರಾ ಅಥವಾ ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೊತಿದ್ದೀರಾ ಅಂದರೆ ಅದನ್ನೆಲ್ಲ ಮಾಡಬೇಡಿ. ಅದರಿಂದ ನಿಮಗೆ ದೇವಿ ನಿಮಗೆ ಕೂಡ ಶಿಕ್ಷೆಯನ್ನು ಕರುಣಿಸೋದಕ್ಕೆ ಸಾಧ್ಯತೆಗಳಿದೆ. ನಾವು ಧರ್ಮದಿಂದ ನಡೆದ್ರೆ ತಾಯಿ ಕೂಡ ನಮ್ಮನ್ನು ಧರ್ಮದಿಂದನೇ ರಕ್ಷಣೆ ಮಾಡ್ತಾರೆ. ನಾವೇನಾದರೂ ಅಧರ್ಮದಿಂದ ನಡ್ಕೊಂಡ್ರೆ ನಮ್ಮನ್ನು ಅಧರ್ಮಕ್ಕೆ ತಳ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ವಾರಾಹಿ ತಾಯಿಯನ್ನು ನಾವು ಏನೇ ಬೇಡ್ಕೊಂಡ್ರೂ ಕೂಡ ನಮಗೆ ತಾಯಿ ಅನುಗ್ರಹವನ್ನು ನೀಡ್ತಾರೆ. ಹಾಗಾಗಿ ಅಷ್ಟು ಪವರ್ಫುಲ್ ಇರೋದ್ರಿಂದ ಈ ಒಂದು ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ಕೂಡ ನಿಮ್ಮ ಯಾವುದೇ ಒಂದು ತೊಂದರೆಗಳಾಗಿರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಬೇಡಿಕೆಗಳಾಗಿರ್ಬೋದು ಎಲ್ಲವೂ ಕೂಡ ಈಡೇರುತ್ತೆ. ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಹಾಗಿದ್ರೆ ಈ 3 ಬೀಜಾಕ್ಷರಿ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ನಾವು ಪಠಿಸಬೇಕು, ಏನನ್ನು ನಾವು ಬೇಡ್ಕೊಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನೀವು ನಿಮ್ಮ ದಿನನಿತ್ಯದ ಕರ್ಮಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮುಖ ಕೈಕಾಲೆಲ್ಲ ತೊಳ್ಕೊಂಡು ಮಾಡ್ಬೋದು. ಅಥವಾ ನೀವು ಸ್ನಾನ ಮಾಡಿ ಮಾಡ್ತೀನಿ ಎಂದವರು ಕೂಡ ಸ್ನಾನ ಮಾಡಿ ಕೂಡ ಪಠಿಸ್ಬೋದು. ಇದಕ್ಕೆ ಇಂತಿಷ್ಟೇ ನಿಯಮ ಅಂತ ಏನೂ ಇಲ್ಲ. ಆದರೆ ಮೊದಲೇ ಹೇಳಿದಾಗೆ ಇದಕ್ಕೆ ನಾನ್ ವೆಜ್ಜನ್ನು ತಿಂದು ಪಠಿಸ್ಬಾರ್ದು, ಹಾಗೆ ಡ್ರಿಂಕ್ಸ್ ಮಾಡಬಾರ್ದು. ಹಾಗೆ ಇದನ್ನು ನೀವು ಸ್ನಾನ ಮಾಡದೆ ಕೂಡ ಪಠಿಸ್ಬೋದು. ಸ್ನಾನ ಮಾಡಿನೇ ನೀವು ಇದನ್ನು ಪಠಿಸ್ಬೇಕು ಅನ್ನೋ ನಿಯಮ ಏನೂ ಇಲ್ಲ. ಈ 3 ಬೀಜಾಕ್ಷರಿ ನಾಮವನ್ನು ಪಠಿಸೋದಕ್ಕೂ ಮುಂಚೆ ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲವನ್ನು ತಾಯಿ ಹತ್ರ ಹೇಳ್ಕೊಂಡು ಕೇಳ್ಕೊಬೇಕು. ಮನಸಾರೆ ಇದನ್ನು ನೀವು ತಾಯಿ ಹತ್ರ ಪ್ರೀತಿಯಿಂದ ಹೇಳ್ಕೊಬೇಕು. ತಾಯಿ, ನನ್ನ ಕಷ್ಟ ಹೀಗಿದೆ, ಇದನ್ನೆಲ್ಲ ನೀನು ಬಗೆಹರಿಸು ಅಂತ ಕೇಳ್ಕೊಳ್ತಾ, ನನ್ನ ಮೇಲೆ ಅನುಗ್ರಹವನ್ನು ಮಾಡು ಅಂತ ಕೇಳ್ಕೊಳ್ತಾ ಈ ಮಂತ್ರವನ್ನು ನೀವು ಪಠಿಸ್ಬೇಕಾಗಿರುತ್ತೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಅಥವಾ ಈ ಬೀಜಾಕ್ಷರಿ ಮಂತ್ರಗಳನ್ನು ಪಠಿಸ್ಬೇಕಾ ಅನ್ನೋದಾದರೆ ಕೆಲವೊಂದು ಸಮಯಗಳು ಇರುತ್ತೆ. ಆದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ನಿಮಗೆ ಬೇಗನೆ ಎಲ್ಲ ಬೇಡಿಕೆಗಳಾಗಿರ್ಬೋದು ಅಥವಾ ನಿಮ್ಮ ಕಷ್ಟಗಳಾಗಿರ್ಬೋದು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟೊಂದು ಶಕ್ತಿಯನ್ನು ನಾವು ಬ್ರಹ್ಮಾಂಡದಿಂದ ಸ್ವೀಕರಿಸೋದ್ರಿಂದ ಆವಾಗ ನಾವು ಏನನ್ನೇ ಬೇಡ್ಕೊಂಡ್ರೂ ಕೂಡ, ನಾವು ಏನನ್ನೇ ಪಠಿಸಿದ್ರು ಕೂಡ ಅದು ಸಿದ್ಧಿಯಾಗುತ್ತೆ ಅಂತ ಮೊದಲಿಂದ ಕೂಡ ಪುರಾಣಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಇರೋದನ್ನು ನಾವು ಕೇಳಿರ್ತೀವಿ. ಹಾಗೆ ಅನುಭವ ಕೂಡ ಪಡ್ಕೊಂಡಿರ್ತೀವಿ. ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ವಾರಾಹಿ ತಾಯಿಯ ಮಂತ್ರಗಳನ್ನು ಜಪಿಸಬೇಕು ಅನ್ನೋದಾದರೆ, ವಾರಾಹಿ ತಾಯಿ ಭೂಲೋಕದಲ್ಲಿ ಆ ಒಂದು ಸಮಯದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಹೆಚ್ಚಾಗಿ ಆ ಒಂದು ಸಮಯ ಅವರಿಗೆ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ಈ ಮಂತ್ರಗಳನ್ನು ಪಠಿಸೋದ್ರಿಂದ ಅವರ ಅನುಗ್ರಹ ನಮಗೆ ಬೇಗನೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಕಾಶಿಯಲ್ಲಿರುವಂತಹ ಉಗ್ರ ನರಸಿಂಹ ವಾರಾಹಿ ದೇವಿಯ ದೇವಸ್ಥಾನದಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ದರ್ಶನಕ್ಕೆ ನಮಗೆ ಪ್ರವೇಶ ಇರೋದ್ರಿಂದ ಆ ಒಂದು ಸಮಯವನ್ನೇ ಸೂಕ್ತ ಅಂತ ವಾರಾಹಿ ದೇವಿಗೆ ಮೊದಲಿಂದ ಕೂಡ ಹೇಳಲಾಗಿದೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಈ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ಸಿದ್ಧಿ ಅನ್ನೋದು ಪಡ್ಕೊಳ್ಬೋದು ಅಂತ ಆ ಒಂದು ಸಮಯ ಸೂಕ್ತ ಅಂತಲೇ ಹೇಳಲಾಗುತ್ತೆ. ಇನ್ನು ಆ ಒಂದು ಸಮಯದಲ್ಲಿ ನಾವು ಈ ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಆ ದಿನ ಯಾವುದೇ ಕೆಲಸದಲ್ಲೂ ಕೂಡ ಅಡೆತಡೆಗಳು ಬರೋದಿಲ್ಲ. ಹಾಗೆ ಪದೇ ಪದೇ ನಮಗೆ ಅಪಘಾತಗಳಾಗ್ತಾ ಇದೆ ಅನ್ನೋರು ಕೂಡ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಯಾವುದೇ ಆ ರೀತಿಯ ಅಪಾಯಗಳು ನಮಗೆ ಬರೋದಿಲ್ಲ. ಇನ್ನು ಮಂತ್ರ ಹೀಗಿರುತ್ತೆ, ಇದನ್ನು ನಾವು ಪ್ರತಿನಿತ್ಯ 11 ಬಾರಿ ಹೇಳ್ಕೊಬೇಕಾಗುತ್ತೆ ಅಥವಾ 21 ಬಾರಿ ಹೇಳ್ಕೊಬೇಕಾಗುತ್ತೆ. ಅಥವಾ ನಿಮಗೆ ಮನಸ್ಸಿಗೆ ಎಷ್ಟು ಬಾರಿ ಹೇಳ್ಕೊಂಡ್ರೆ ನೆಮ್ಮದಿ ಅನ್ನೋದು ಆಗುತ್ತೆ ಅನ್ನೋದಾದರೆ ಅಷ್ಟು ಬಾರಿ ನೀವು ಹೇಳ್ಕೊಬೋದಾಗಿರುತ್ತೆ. ಯಾವುದು ಆ 3 ಬೀಜಾಕ್ಷರಿ ನಾಮ ಅನ್ನೋದಾದರೆ ನರ್ಪವಿ, ನರ್ಪವಿ, ನರ್ಪವಿ. ಹೀಗೆ ನೀವು ಒಂದು 11 ಬಾರಿ ಅಥವಾ 21 ಬಾರಿ ಹೀಗೆ ಮಂತ್ರವನ್ನು ಪಠಿಸೋದ್ರಿಂದ, ದಿನನಿತ್ಯವೂ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಮಂಜಿನ ರೀತಿ ಕರಗಿ ಹೋಗುತ್ತೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಅಷ್ಟು ಪವರ್ಫುಲ್ ಮಂತ್ರಗಳಾಗಿರೋದ್ರಿಂದ, ವಾರಾಹಿ ತಾಯಿ ಪವರ್ಫುಲ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ, ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ಸಿದ್ಧಿ ಅನ್ನೋದು ಆಗೇ ಆಗುತ್ತೆ. ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ಈ ವ್ಲಾಗ್ಸ್ನಲ್ಲಿ ದೇವರ ಬಗ್ಗೆ ಹಾಗೆ ಕೆಲವೊಂದಿಷ್ಟು ಟಿಪ್ಸ್ಗಳ ಬಗ್ಗೆ ಹಾಗೆ ವ್ಲಾಗ್ಸ್ ಕೂಡ ಹಾಕ್ತೀನಿ ಅಂತಲೇ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ ಮಧ್ಯ. ಅದಕ್ಕೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.